ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಬಹಳಷ್ಟು ಜನ ಜೋಳ ಬಿತ್ತಿದವರಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಹುಳ ಏನಾಗ್ತದೆ, ಸುಳಿ ಒಳಗಿರ್ತಕ್ಕಂಥ ಒಂದು ಹುಳ ಇರ್ತೈತಿ. ಅದು ಮೇಲೆ ನೋಡಿದೆವಪ್ಪ ಅಂದ್ರೆ ಎಲ್ಲ ಹಿಕ್ಕಿ ಒಗ್ದಂಗೆಲ್ಲ ಕಾಣಿಸ್ತೈತಿ. ಬಹಳಷ್ಟು ಕಡೆ ಗಿಡ ಸಣ್ಣದಾಗಿ ನಡೆದು ಇಷ್ಟು ಒಂದು ತಿಂಗಳವರೆಗೂ ಒಂದು ಇರ್ತಕ್ಕಂಥ ಒಂದು ಬೆಳೆಯಲ್ಲಿ ಕಂಡು ಬಂದಿದೆ. ಇದಕ್ಕೆ ಸ್ಪೊಡೋಪ್ಟೆರಾ ಫ್ರುಜಿಫ್ಲುರಾ ಅಂತೇಳಿ ಕರಿತೇವೆ. ಈ ಹುಳ ಒಂದು ಪತಂಗ ಜಾತಿಗೆ ಸೇರಿರ್ತಕ್ಕಂಥ ಹುಳ. ಇದು ಗುಂಪು ಗುಂಪಾಗಿ ತತ್ತಿಗಳು ನಡೆದೈತಿ. ಮರಿ ಹುಳಗಳು ಈ ರೀತಿಯಾಗಿ ಹಾನಿ ಮಾಡ್ತವೆ. ಅದಕ್ಕೆ ನಿರ್ವಹಣೆ ಮಾಡಬೇಕಾದ್ರೆ ಪ್ರಮುಖವಾಗಿ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಕೆಲಸ. ಆಮೇಲೆ ಬೀಜೋಪಚಾರ ಕ್ಲೋರೆಂಟ್ರಿನೋಪ್ರೋಲ್ ಮತ್ತು ಥಯೋಮೆಥಾಕ್ಸಾಮ್ ಇರ್ತಕ್ಕಂಥ ಒಂದು ಕೀಟನಾಶಕದಿಂದ ಬೀಜೋಪಚಾರ ಮಾಡಬೇಕು. ಇದು 6 ಮಿಲಿ ಪ್ರತಿ kg ಬೀಜಕ್ಕೆ. ಇದಾದ ನಂತರ ನಾವು ಪ್ರತಿ ಎಕರೆಗೆ ಒಂದು 5ರಂತೆ ಮೋಹಕ ಬಲೆಗಳನ್ನು ಬಳಸಬೇಕಾಗ್ತದೆ. ಜೈವಿಕ ಕೀಟನಾಶಕಗಳಾದಂಥ ಬಿವೇರಿಯಾ ಬ್ಯಾಸಿಯಾನ ಆಗಿರ್ಬೋದು ಅಥವಾ ಮೆಟರೈಸಿಯಂ ಅನಿಸೋಫಿಲ್ ಆಗಿರ್ಬೋದು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ದಂತೆ ಹಾಕಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದಾದ ನಂತರ ನಾವು ಬೇವಿನ ಮೂಲದ ಕೀಟನಾಶಕಗಳು 10,000 ppm ಇರತಕ್ಕಂಥದ್ದು ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಆಮೇಲೆ ನಾವು ಒಂದು ರಾಸಾಯನಿಕ ಕೀಟನಾಶಕಗಳಿಗೆ ಬಂದೆವಪ್ಪ ಅಂತೇಳಂತಂದ್ರೆ ಕ್ಲೋರೆಂಟ್ರಿನೋಪ್ರೋಲ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ ಅಂದರೆ 0.4 ಮಿಲಿ ಅಂದರೆ 10 ಲೀಟರ್ ನೀರಿಗೆ 4 ಮಿಲಿ ಆಗಿರ್ಬೋದು. ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥ ಕೀಟನಾಶಕ 0.5 ಮಿಲಿ ಅಥವಾ ಸ್ಪೈನೋಟ್ರೋಮ್ ಅನ್ನತಕ್ಕಂಥ ಕೀಟನಾಶಕ 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ